ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ರುಚಿಯಾದಂಥ ಒಂದು ಕುಂಬಳಕಾಯಿ ಪಲ್ಯ ಮಾಡೋದನ್ನು ನೋಡೋಣ. ತುಂಬ ಸಿಂಪಲ್ಲು, ಒಂದು 5 ನಿಮಿಷ ಟೈಮ್ ಇದ್ದರೆ ಸ್ವಲ್ಪ ಡಿಫ್ರೆಂಟಾಗಿ ರುಚಿಯಾಗಿ ಮಾಡ್ಕೊಳ್ಬಹುದು. ಮಾಡೋದು ಕೂಡ ತುಂಬಾ ಸುಲಭ. ಕುಂಬಳಕಾಯಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಸಿಪ್ಪೆ ಎಲ್ಲ ತೆಗೆದು. ಒಂದು ಪೇಸ್ಟ್ ಮಾಡ್ಕೊಳ್ಳೋಕ್ಕೆ ಕರಿಬೇವಿನ ಸೊಪ್ಪು, ಹಸಿಮೆಣಸಿನಕಾಯಿ, ಶುಂಠಿ, ಬೆಳ್ಳುಳ್ಳಿ ಇದೆ. ನೀರೇನು ಹಾಕೋ ಅವಶ್ಯಕತೆ ಇಲ್ಲ. ನಾನು ಇದರಲ್ಲಿ ಬೇರೆ ಚಿಲ್ಲಿ ಪುಡಿ ಏನು ಬಳಸ್ತಾ ಇಲ್ಲ. ಬೇಕಾದ್ರೆ ಚಿಲ್ಲಿ ಪುಡಿ ಕೂಡ ನೀವು ಹಾಕ್ಕೊಳ್ಬಹುದು, ಅಥವಾ ಒಣಮೆಣಸಿನ್ಕಾಯಿನ ಕೂಡ ನೀವು ಈ ರೀತಿ ಪೇಸ್ಟ್ ಮಾಡಿ ಕೂಡ ಹಾಕ್ಕೊಳ್ಬಹುದು. ಶುಂಠಿ, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, ಹಸಿಮೆಣಸಿನಕಾಯಿ ಪೇಸ್ಟ್ ರೆಡಿ ಆಗಿದೆ. ತರಿಯಾಗಿ ಪೇಸ್ಟ್ ಮಾಡಿ ನೀರು ಹಾಕಿಲ್ಲ ನಾನಿಲ್ಲಿ. ನಾನು ಗಾಣದ ಎಣ್ಣೆ ಉಪಯೋಗಿಸ್ಕೊಳ್ತಾ ಇದ್ದೀನಿ, ಕೊಬ್ಬರಿ ಎಣ್ಣೆ. ನೀವು ಗಾಣದ ಎಣ್ಣೆ ಸಿಕ್ಕಿದ್ರೆ ಉಪಯೋಗಿಸ್ಕೊಳ್ಳಿ, ಆದಷ್ಟು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಎಣ್ಣೆ ಬಿಸಿಯಾದ ನಂತರ ಸಾಸಿವೆ, ಜೀರಿಗೆ ಅರ್ಧ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಕಡಲೆಬೇಳೆ, ಉದ್ದಿನಬೇಳೆ ಕೂಡ ಹಾಕ್ಕೊಳ್ಬಹುದು. ನಮ್ಮನೆಲ್ಲ ಬೇಳೆಗಳು ತಿನ್ನೋದಿಲ್ಲ, ಅದಕ್ಕೋಸ್ಕರ ಅದನ್ನು ಹಾಕ್ತಾಯಿಲ್ಲ. ಅದು ಸ್ವಲ್ಪ ಚಟಪಟ ಆದ ನಂತರ ಹೆಚ್ಚಿರೋಂಥ 3 ಗೆಡ್ಡೆ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದ ನಂತರ ಶುಂಠಿ, ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ. ಹಸಿಮೆಣಸಿನಕಾಯಿ ಪೇಸ್ಟ್ ಮಾಡಿದ್ವಲ್ಲ ಅದನ್ನು ಹಾಕ್ಕೊಳ್ಳೋಣ. ಆದಷ್ಟು ಫ್ರೆಶ್ಶಾಗೆ ಮಾಡಿ ಉಪಯೋಗಿಸ್ಕೊಳ್ಳಿ. ಅದು ಸ್ವಲ್ಪ ಬಾಡಿಸ್ಕೊಳ್ಳಿ. ಸ್ವಲ್ಪ ಅದು ಹಸಿ ವಾಸನೆ ಹೋದ ನಂತರ 1/4 ಸ್ಪೂನಷ್ಟು ಹಳದಿ ಪುಡಿ ಹಾಕ್ಕೊಳ್ಳೋಣ. ಹಳದಿ ಪುಡಿ ಕೂಡ ನೀವು ಬೇಕಾದರೆ ಮಿಕ್ಸಿ ಜಾರಿಗೆ ಕೂಡ ಹಾಕ್ಕೊಳ್ಬಹುದು ಪೇಸ್ಟ್ ಜೊತೆಗೇ. ಇದೆಲ್ಲ 1 ನಿಮಿಷ ಫ್ರೈ ಆದ ನಂತರ ಹೆಚ್ಚಿದಂಥ ಕುಂಬಳಕಾಯಿ ಹಾಕ್ಕೊಳ್ಳೋಣ. ಕುಂಬಳಕಾಯಿ ಯಾವಾಗೇ ಹಾಕಿದ್ರು ನೀವು ಒಗ್ಗರಣೆಯಲ್ಲಿ ನೀರು ಬಿಟ್ಕೊಳ್ಳುತ್ತೆ, ಹಾಗಾಗಿ ಬೇಯೋದಕ್ಕೆ ಕೂಡ ತುಂಬ ಸಮಯ ತೊಗೊಳ್ಳಲ್ಲ. ನಾನಿಲ್ಲಿ ಸಿಪ್ಪೆ ಕೂಡ ತೆಗ್ದಿದ್ದೀನಿ, ಹಾಗಾಗಿ ಬೇಗನೆ ಬೇಯ್ಕೊಳ್ಳುತ್ತೆ. ನೀವು ದಪ್ಪಕ್ಕೆ ಬೇಕಾ, ಸಣ್ಣಕ್ಕೆ ಬೇಕಾ, ಹೋಳುಗಳು ಯಾವ ರೀತಿ ಬೇಕಾದ್ರೂ ನೀವು ಹೆಚ್ಕೊಳ್ಬಹುದು. ಕುಂಬಳಕಾಯಿ ಬೇಯಲಿಲ್ಲ, ಕೆಲವೊಂದು ಕುಂಬಳಕಾಯಿ ತುಂಬ ನೀರು ಬಿಟ್ಕೊಳ್ಳುತ್ತೆ, ಕೆಲವೊಂದು ಕುಂಬಳಕಾಯಿ ಮೀಡಿಯಮಾಗಿ ಬೇಯುತ್ತೆ. ಆವಾಗ ತುಂಬ ಡ್ರೈ ಅನಿಸಿದ್ರೆ ನೀವು 1 ಸ್ಪೂನಷ್ಟು ನೀರನ್ನ ಚಿಮ್ಕಿಸ್ಕೊಂಡು ಪ್ಲೇಟ್ ಮುಚ್ಚಿ ಬೇಯಿಸ್ಬಹುದು. ಹಬೆನಲ್ಲೇ ಬೆಂದೋಗುತ್ತೆ ಕುಂಬಳಕಾಯಿ. ಮತ್ತು ಈ ಕುಂಬಳಕಾಯಿ ಬೇಯೋದಕ್ಕೂ ಒಂದು 5ರಿಂದ 7 ನಿಮಿಷ ಆದರೂ ಸಾಕಾಗುತ್ತೆ ಟೈಮು. ನಾನು ಅದ್ರ ಜೊತೆಗೆ ಒಂದು ಮೀಡಿಯಮ್ ಸೈಜು ಟೊಮೊಟೊ ಕೂಡ ಹಾಕ್ಕೊಳ್ತಿದ್ದೀನಿ. ಸ್ವಲ್ಪ ಚೆನ್ನಾಗಿರುತ್ತೆ ಟೇಸ್ಟು, ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತೇಳಿ. ಟೊಮೊಟೊ ಕೂಡ ಸ್ವಲ್ಪ ಸಾಫ್ಟ್ ಆಗೋಷ್ಟು ಫ್ರೈ ಮಾಡ್ಕೊಳ್ಳಿ. ಅದನ್ನು ಕೂಡ ತಕ್ಷಣ ಉಪ್ಪೆಲ್ಲ ಹಾಕಬೇಡಿ. ನೀವು ಕುಂಬಳಕಾಯಿ ಹಾಕಿದ ತಕ್ಷಣ ಉಪ್ಪು ಹಾಕಿದ್ರೆ ಬೇಗ ನೀರು ಬಿಟ್ಕೊಳ್ಳುತ್ತೆ, ಟೇಸ್ಟ್ ಚೆನ್ನಾಗಿರಲ್ಲ. ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಈರುಳ್ಳಿ, ಟೊಮೊಟೊ, ಕುಂಬಳಕಾಯಿ ಎಲ್ಲ ಸ್ವಲ್ಪ ಎಣ್ಣೆಲಿ ಬಾಡ್ಕೊಳ್ಳಿ. ಆನಂತರ ಉಪ್ಪು ಹಾಕ್ಕೊಳ್ಳೋಣ. ನಾನಿಲ್ಲಿ ಕಡಲೆಕಾಯಿ ಬೀಜ ತೊಗೊಂಡಿದ್ದೀನಿ, ಹುರಿದಿರೋಂಥ ಕಡಲೆಕಾಯಿ ಬೀಜ ಇದರಿಂದ ಅದನ್ನೇ ಉಪಯೋಗಿಸ್ಕೊಳ್ತೀನಿ. ಇದ್ರ ಜೊತೆಗೆ ನೀವು ಬಿಳಿ ಎಳ್ಳು ಕೂಡ ಹುರ್ಕೊಂಡು ಹಾಕ್ಕೊಳ್ಬೋದು, ಒಣ ಕೊಬ್ಬರಿ ಕೂಡ ಹಾಕ್ಕೊಳ್ಬೋದು. ಎಲ್ಲ ಮಿಕ್ಸಿನಲ್ಲಿ ಸ್ವಲ್ಪ ತರಿಯಾಗಿ ಪೇಸ್ಟ್ ಪೌಡ್ರ್ ಮಾಡ್ಕೊಳ್ತಿದ್ದೀನಿ, ನೀರು ಹಾಕೋದು ಬೇಡ. ಅದು ಕೂಡ ನೋಡಿ, ಕುಂಬಳಕಾಯಿ ಟೊಮೊಟೊ ಕೂಡ ಪ್ಲೇಟ್ ಮುಚ್ಚಿ ಇಟ್ಟಿದ್ನಲ್ಲ, ಚೆನ್ನಾಗಿ ಅದು ಕೂಡ ಬೆಂದಿದೆ. ಈಗ ಉಪ್ಪು ಹಾಕ್ಕೊಳ್ತಿದ್ದೀನಿ. ನೀರು ಬಿಡೋಂಥ ತರಕಾರಿಗಳು ಯಾವುದೇ ಆದರೂ ಕೂಡ ಒಗ್ಗರಣೆಗೆ ಹಾಕಿದ ತಕ್ಷಣ ನೀವು ಉಪ್ಪು ಹಾಕೋಕ್ಕೆ ಹೋಗಬೇಡಿ. ತುಂಬ ನೀರು ಬಿಟ್ಕೊಂಡ್ರೆ ಆ ಟೇಸ್ಟೇ ಬೇರೆ ಆಗುತ್ತೆ. ನೀವು ಎಣ್ಣೆನಲ್ಲಿ ಬಾಡಿಸ್ಕೊಂಡು ಕೊನೆಯಲ್ಲಿ ಉಪ್ಪು ಹಾಕ್ಕೊಳ್ಳಿ, ನೀರು ಬಿಡೋಂಥ ತರಕಾರಿಗೆ ಮಾತ್ರ. ಕೆಲವೊಂದು ತರಕಾರಿ ನೀರು ಬಿಡಲ್ಲ ಅಂದರೆ ನೀವು ಮೊದಲೇ ಉಪ್ಪು ಹಾಕ್ಕೊಳ್ಬೋದು, ಸಾಫ್ಟ್ ಆಗುತ್ತೆ ಚೆನ್ನಾಗಿ. ಈಗ ಉಪ್ಪು ಹಾಕಿ ಅದನ್ನು ಕೂಡ 1 ನಿಮಿಷದಷ್ಟು ಮುಚ್ಚಿಡೋಣ. ಟೊಮೊಟೊ ಎಲ್ಲ ಸ್ವಲ್ಪ ಇನ್ನೂ ಸಾಫ್ಟ್ ಆಗುತ್ತೆ. ನೋಡಿ, ಉಪ್ಪು ಹಾಕಿದ ತಕ್ಷಣ ಎಷ್ಟೋ ನೀರು ಬಿಟ್ಕೊಳ್ತಾ ಇದೆ. ಆ ನೀರು ಬಿಟ್ಕೊಂಡು ಪಲ್ಯಗಳು ಹಾಕ್ಕೊಂಡಾಗ ಅದು ಸಪ್ರೇಟ್ ಒಂದು ಕಡೆ ನೀರು, ಒಂದು ಕಡೆ ಪಲ್ಯ, ಒಂದು ಕಡೆ ಹಾಕಬಾರ್ದು ಅಂತಲೇ ನಾನಿಲ್ಲಿ ಶೇಂಗಾ ಬೀಜನ ಡ್ರೈ ರೋಸ್ಟ್ ಮಾಡಿ ಉಪಯೋಗಿಸ್ಕೊಳ್ತಾ ಇರೋದು. ಅದಕ್ಕೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಈ ಶೇಂಗಾ ಬೀಜ ಜೊತೆಗೇ ನೀವು ಗೋಡಂಬಿ, ಹಾಗೆ ಬಿಳಿ ಎಳ್ಳು, ಒಣ ಕೊಬ್ಬರಿ ಕೂಡ ನೀವು ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಅದನ್ನು ಕೂಡ ಪುಡಿ ಮಾಡಾಕ್ಬೋದು, ಅದು ಚೆನ್ನಾಗಿರುತ್ತೆ. ಸ್ವಲ್ಪ ಬೆಲ್ಲ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಹಸಿ ಕರಿಬೇವಿನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಕೊನೆಯಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಈ ಪುಡಿಗಳೆಲ್ಲ ಹಾಕ್ಬಿಟ್ಟು ಲೋ ಫ್ಲೇಮ್ನಲ್ಲಿ 1-2 ನಿಮಿಷ ಮಿಕ್ಸ್ ಮಾಡಿ ಬಿಟ್ಬಿಡಿ. ಆ ತೇವಾಂಶ, ಈ ನೀರು ಎಲ್ಲ ಏನು ಅನಿಸುತ್ತೆ ಆ ತೇವಾಂಶ ಜಾಸ್ತಿ ಇರೋದಿಲ್ಲ. ಕಡಲೆಕಾಯಿ ಬೀಜ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಅಥವಾ ಶೇಂಗಾ ಚಟ್ನಿ ಪುಡಿ ಇದ್ದರೆ 1 ಸ್ಪೂನಷ್ಟು ಚಟ್ನಿ ಪುಡಿ ಕೂಡ ನೀವು ಹಾಕ್ಕೊಳ್ಬಹುದು. ಶೇಂಗಾ ಪುಡಿ ಬದಲಿಗೆ ನಿಮಗೆ ಹುರಿದು ಮಾಡೋದಕ್ಕಾಗಲ್ಲ ಅಂದರೆ ಚಟ್ನಿ ಪುಡಿನೇ 1 ಸ್ಪೂನಷ್ಟು ಹಾಕ್ಕೊಳ್ಳಿ. ಅಥವಾ ಗುರೆಳ್ಳು ಚಟ್ನಿ ಪುಡಿ ಅಥವಾ ಹುಚ್ಚೆಳ್ಳು ಚಟ್ನಿ ಪುಡಿ ಅಂತೀವಲ್ಲ, ಅದಿದ್ರು ಕೂಡ 1 ಸ್ಪೂನಷ್ಟು ಹಾಕ್ಕೊಳ್ಬಹುದು. ತುಂಬಾ ರುಚಿಯಾಗಿರುತ್ತೆ. ನೋಡಿರಲ್ಲ ಎಷ್ಟು ಸಿಂಪಲಾಗಿ ಮಾಡಬಹುದು ಅಂತ. ಈ ಎಲೆ ಬಂದು ಮುತ್ಗುದ ಎಲೆ ಅಂತ ಹೇಳ್ತೀವಿ ನಾವು. ಇದು ಮರದಲ್ಲಿ ಬಿಡೋಂಥ ಎಲೆಗಳು. ಮುತ್ಕುದ ಎಲೆ ಈಗೆಲ್ಲ ಹೊಸ ಚಿಗುರು ಬರೋಂಥ ಕಾಲದಲ್ಲಿ ಚೆನ್ನಾಗಿ ರೀತಿ ಬಂದಿರುತ್ತೆ. ಮೊದಲು ನಾವು ಹಳ್ಳಿ ಕಡೆ ಎಲ್ಲ ಇಡ್ಲಿ ತಿನ್ನಬೇಕಂದ್ರೆ ಈ ಥರ ಮುತ್ಕುದ ಎಲೆಗೆ ಹಾಕಿ ಕೊಡ್ತೀರೋ, ಅವಾಗೆಲ್ಲ ಪ್ಲಾಸ್ಟಿಕ್ ಇರಲಿಲ್ಲ. ಬಾಳೆ ಎಲೆ ಕೂಡ ಕಡಿಮೆ, ಹಾಗಾಗಿ ಈ ಎಲೆ ರುಚಿ ಕೂಡ ತುಂಬಾ ಚೆನ್ನಾಗಿರುತ್ತೆ. ಓಕೆ, ಬಾಯ್, ಥ್ಯಾಂಕ್ ಯು.